ನಾನು ಚತುರ್ದಶಕ ಭುವನ ಭಯಂಕರನಾದ ದಶಕಂಠ ಲಂಕೇಶ್ವರ ರಾವಣ. ಸರ್ವತ್ರ ಸರ್ವತಂತ್ರ ಸ್ವತಂತ್ರನದ ಪ್ರಬುದ್ಧ ರಾವಣ. ಇಡೀ ಭೂಮಂಡಲದ ತಂಡೋಪತಂಡಗಳನ್ನೇ ಚಂಡಾಡಬಲ್ಲ ದಂಡುದಾಳಿಗಳ ಮಂಡಲದ ಅಧಿಪತಿಗಳ ಗಂಡನ ಗಂಡನಾದ ಪ್ರಚಂಡ ರಾವಣ. ರೈತರಲ್ಲಿ ನಾನೊಬ್ಬನೇ ರಾಷ್ಟ್ರದ ಸಂಪತ್ತೆಂದು ನಾಗರ ಹಾವಿನಂತೆ ಹೆಡೆ ಎತ್ತಿ ಮೇಲೆ ಎತ್ತಿರುವ ಶಿವಶಕ್ತಿಯರ ಬಾಳಿಗೆ ಇಂದು ನಾನಾಗಿದ್ದೇನೆ ಪುಂಗಿ ಊದುವ ಹಾವಾಡಿಗ. ಕರಿನಾಗರ ಜಾತಿಯ ಶಿವ ಈ ವರ್ಷದ ಬೆಳೆಗಾಲದ ಸ್ಪರ್ಧೆಯಲ್ಲಿ ನನ್ನನ್ನೇ ಹಿಂದಕ್ಕೆ ಪ್ರಥಮ ಬಹುಮಾನ ಪಡೆದು ದೊಡ್ಡ ರೈತ ಎಣಿಸಿಕೊಂಡೆಲ್ಲ ಮಗನ. ಆ ಅವಮಾನದ ಸೇಡು ನನ್ನದೆಯಲ್ಲಿ ದಾವಾಗ್ನಿಯಾಗಿ ಒಕ್ಕೆ ಹರಿಯುತ್ತಿದೆ. ಅದ ತಣ್ಣಗಾಗಬೇಕಂತ ಹೇಳಿ ನಿನ್ನೆ ದಿನ ನಿನ್ನೆ ದಿನ ಬೆಳೆ ತುಂಬಿ ನಿಂತ ನಿನ್ನ ಜೋಳದ ಗೋಡೆಗೆ ನಾನೇ ಸ್ವತಃ ನಾನೇ ಬೆಂಕಿ ಇಟ್ಟು ಭಸ್ಮ ಮಾಡಿದ್ದೇನೆ ಮಗನ. ಅಂದಾಗ ನನ್ನೆದೆಯೊಳಗಿನ ಜ್ವಾಲಾಮುಖಿ ಸ್ವಲ್ಪ ತಣ್ಣಗಾಗ್ಯದ. ಹಂಗಂತೇಳಿ ನಿನ್ನೇನ ಸಡ್ಲು ಬಿಡು ಮಗ ಅಲ್ಲ. ನಿನ್ನ ಇಡೀ ವಂಶವನ್ನ ನಿನ್ನ ಇಡೀ ವಂಶವನ್ನು ನಿರ್ವಂಶ ಮಾಡುವವರೆಗೂ ನನ್ನ ಎದೆಯಲ್ಲಿನ ದಾವಾಗ್ನಿಯು ತಣ್ಣಗಾಗುವುದಿಲ್ಲ. ಅದಕ್ಕಾಗಿ ಇವತ್ತು ನನ್ನ ಅಳಿಯ ಇನ್ಸ್ಪೆಕ್ಟರ್ಗೆ ಬರಕ್ಕೆ ಹೇಳಿನಿ. ಯಾಕಂದ್ರ ನಿನ್ನ ಜೋಳದ ಗೂಡು ಸುಟ್ಟ ಕೇಸ ಮುಚ್ಚಿ ಹಾಕಾಕ. ಆಮ್ಯಾಲ ಇನ್ನು ಮುಂದೆ ನಿಮಗ ಮಗನ ನಾನ ಸ್ವತ್ತಿಪ್ಪತ್ತಳಿ ಜನಕ್ಕ ಸುಖ ಶಾಂತಿ ನೆಮ್ಮದಿಯೆಲ್ಲ ಹೆಚ್ಚಾಗಿ ಮೇಲಿರುವ ಪರಮಾತ್ಮನನ್ನ ಮಾಡ್ತಾರ. ಅದಕ್ಕಾಗಿ
ಪರಮಾತ್ಮ ಇಲ್ಲಿ ನನ್ನ ಕಳಿಸ್ಯಾನ. ಯಾಕೆ ಗೊತ್ತನ? ನಿಮಗೆಲ್ಲ ಪ್ರತಿಯೊಂದು ಕ್ಷಣ ದೇವ್ರ ಎಲ್ಲಿದೀಪ ಈ ರುದ್ರೇಗೌಡನಿಂದ ನಮ್ಮನ್ನ ಕಾಪಾಡಪ್ಪ ಅಂತೇಳಿ ನರಳ ಕಚ್ಚೋ ಮಗನ ಅಂತ ಹೇಳಿ ಕಳಿಸ್ಯಾನ. ಇನ್ನು ಮುಂದೆ ಈ ಊರಿನ ಮ್ಯಾಲ ನಂದ ಅಧಿಕಾರ, ನಂದ ಕಾನೂನ. ಅದಕ್ಕಂತ ಕರೀತಾರ ನನಗ ರುದ್ರೇಗೌಡ. ಆ ರುದ್ರ ಭಯಂಕರನ ಇನ್ನೊಂದು ರೂಪಾನ ಈ ರುದ್ರೇಗೌಡ. ಯಾರೋ ಇವನು ನಮಸ್ಕಾರ ಗೌಡ್ರಿ. ಓಹೋ, ಅಳಿಯ ಇನ್ಸ್ಪೆಕ್ಟರ್ ರವಿ. ಬನ್ನಿ ಸಾಹೇಬ್ರಿ, ಕುಳಿತುಕೊಳ್ಳೆ. ಇರ್ಲಿ, ಮಾವನ ಮನೆ ಅಂದ್ರೆ ನನ್ನ ಮನೆ ಇದ್ದಂತೆ. ಕ್ಷೇಮ ತಾನೆ? ನಿನ್ನಂತ ಅಳಿಯ ನನ್ನ ಜೊತೆ ಇರುವಾಗ ನನ್ನ ಕ್ಷೇಮಕ್ಕೇನು ಕೊರತೆಯಿಲ್ಲ ರವಿ. ಅಂದಂಗ ಇವನು ನನ್ನ ಗೆಳೆಯ ತಲಾಟಿ ಅಂತ ಹೇಳಿ. ಇವನು ನನ್ನ ಮಿಲ್ ಮ್ಯಾನೇಜರ್ ನಾಗರಾಜ್ ಅಂತ. ಮತ್ತೆ ಇವನು ನನಗೆ ಯಾವ್ದಾದ್ರು ಕುನ್ನಿ ಎದುರು ಮಾತಾಡಿದ್ರ ಕ್ಷಣಾರ್ಧದಲ್ಲಿ ಅವನ ರುಂಡ ಮುಂಡ ಸಪರೇಟ್ ಮಾಡಿ ಈ ದನಿಯ ಕಾಲಿಗೆ ತಂದು ಹಾಕುವ ನನ್ನ ಆಪ್ತ ಕೊಡ್ಲಿ ಕಾಳ ಅಂತ. ಎಲ್ಲರಿಗೂ ನಮಸ್ಕಾರ. ಅದೇನು ನಾನು ಬರ್ಲಿಕ್ಕೆ ಹೇಳಿದ್ರಂತೆ? ಬರಲಿಕ್ಕೆ ಹೇಳಬೇಕಾಗಿದೆ ಇನ್ಸ್ಪೆಕ್ಟರ್. ನೀನೇನು ಹೊರಗಿನವನಲ್ಲ, ನನ್ನ ಸೋದರಳಿಯ. ಒಂದು ವೇಳೆ ನಾ ಹೇಳಿದಂತೆ ನೀ ಕೇಳಿದ್ರ ಬಂಗಾರದ ಮನೆ ಕಟ್ಕೊಳ್ತೀನಿ ನೋಡ ಗೌಡ್ರೆ. ಹೌದು ಇನ್ಸ್ಪೆಕ್ಟರ್. ಸುತ್ತಿಪ್ಪತ್ತರಲ್ಲಿ ದೊಡ್ಡ ರೈತ ನೆನೆಸಿಕೊಂಡ ಆ ಶಿವ್ಯಾನ ಗೂಡಿಗೆ ಬೆಂಕಿ ಇಟ್ಟ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದು ನಾನೇ. ಗೌಡ್ರೆ, ಹೌದು ಇನ್ಸ್ಪೆಕ್ಟರ್, ಹೊಲ ಕೆಲಸ ಮಾಡಿದವರು ನಾವೇ. ಕೈ ಮುಚ್ಚಿ ಹಣ ಕೊಡ್ತೇವೆ. ಆ ಕೇಸನ್ನು ಹಾಕಿ ಬಿಡು. ನಾವೇ ಮಾಡಿರುವಂತ ಯಾರಿಗೆ ಗೊತ್ತಾಗಬಾರದು. ಏ ತಮ್ಮ ಪೊಲೀಸಪ್ಪ, ಅಲ್ಲಿ ನೀ ಮುಂದೆ ಕೈ ಚಾಚಿದ ತಿಳ್ಕೊನಿ. ಮುಂದೆ ನಿನ್ನ ಕೈಯ ತೊಳ್ಕೊಳಕ್ ಸರ ಪುರ್ಸೋತ್ತಿರಂಗಿಲ್ಲ. ಯಾತ್ಸರ್ತಮ್ಮ ಇನ್ಸ್ಪೆಕ್ಟರ್, ನಿಮಗೆ ಯಾವನಾದರೂ ಪ್ರಾಣದ ಹಂಗು ತೊರೆದರೆ ಕ್ಷಣಾರ್ಥದಲ್ಲಿ ಅವನ ಪ್ರಾಣನ ಮುಗಿಸಿ ನಿಮ್ಮ ಪ್ರಾಣ ರಕ್ಷಣೆಗೆ ಸದಾ ಸಿದ್ಧನಾಗಿ ನಿಂತಿದ್ದಾನೆ ಈ ಕಲಿಕಾಲ. ಗೌಡ್ರಿ, ಇಷ್ಟೆಲ್ಲ ನೀವು ನನ್ನನ್ನು ಬೆಂಬಲಿಸಿರುವಂದಾಗ ನಾಣಕ್ಕೆ ನಿಮಗೆ ಕೈ ಬಿಡ್ಲಿ. ಮೊದಲೇ ಆ ಕೇಸು ಯಾರ್ದಂತ ಗೊತ್ತಿಲ್ಲ. ನೀವು ಹೇಳಿದಂತೆ ಆ ಕೇಸನ್ನ ಅಲ್ಲೇ ಮುಗಿಸಿಬಿಡ್ತೀವಿ. ಓಕೆ ರವಿ, ನೀನು ನಾನು ಹೇಳಿದಂತೆ ಕೇಳಿದೆ ಅಂದ್ಮೇಲೆ ನನಗೆ ಬಹಳ ಸಂತೋಷವಾಯಿತು. ತಲಾಟಿ, ಈ ಶುಭ ಸಂತೋಷದಾಗ ಹೇಳ್ರಿಯಪ್ಪ, ಏನಾದ್ರೂ ವ್ಯವಸ್ಥೆ ಮಾಡ್ಲಿ. ಐತ್ರಿಯಪ್ಪ, ಎಲ್ಲ ರೆಡಿ ಐತಿ. ಐತೆ ರೆಡಿ ಮಾಡೋದು. ఇప్పుడు వస్తాను పెద్దగారు, ఇప్పుడు వస్తాను. 5,000 10,000 ಕೊಟ್ಟ ಕಳಿಸು ಹೋಗಲಿ. ಆಯ್ತ್ರಪ್ಪ, ಅದ ಕೊಡುದೆಲ್ಲ ಬಿಡುದೆಲ್ಲ ಆಮೇಲೆ. ಸಾಹೇಬ್ರ, ಒಂದ್ ಸ್ವಲ್ಪ
ವ್ಯವಸ್ಥೆ ಐತ್ರಿ ಅದನ್ನು ಮುಗಿಸ್ಕೊಂಡು ಹೋಗಿರ್ಲಿ. ಎಸ್ ಆಯ್ತ್ರಿಪ್ಪ ಗೌಡ್ರ ತಯಾರು ಮಾಡ್ರಪ್ಪ ಗೌಡ್ರ. ಏ ಅವ ದುರ್ಗಿ ಎಲ್ಲಿ ಬಾವ ದೌಡಟ चमक 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 जावे चमक 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 अजी भाषा कहीं देख रही हो? अरे चाल बादे जणकार उड़वा दे चमक चमक डीजे पे ना गोरी नाचे या तो चमक चमक डीजे पे ना गोरी नाचे
ನಾಚಿಕೆ ನಿಶಾನೆ ಹೇಳೋದು. ನಮಸ್ಕಾರ ಅಪ್ಪ. ಮಗನ ಇನ್ಸ್ಪೆಕ್ಟರ್ಗ ಹೇಳ್ರಿಪ್ಪ. ನಮ್ಮ ಮಾತು ಒಪ್ಕೊಂಡಿದ್ದಕ್ಕಾಗಿ 50,000 ಹಣ ಕೊಟ್ಟ ಕಳಿಸಿಬಿಡ. ಆಯ್ತ್ರಪ್ಪ, ಅದನ್ನೆಲ್ಲ ರೆಡಿ ಮಾಡಿ ನಾ ಕೊಟ್ಟು ಕಳ್ಸ್ತೀನಿ. ಚಿಂತೆ ಮಾಡಬೇಡ್ರಿ. ಅದಕ್ಕೆ ನಾ ಅದನ್ನ ಮಗನ 3 ತಿಂಗಳ ಮೊದಲು ಹುಟ್ಟಿಯನ. ಇಲ್ರಿ ಅಪ್ಪ, ನಿಮ್ಮ ವ್ಯವಹಾರೆಲ್ಲ ನಾನು ನೋಡ್ಕೊತೀನಿ. ನನ್ನ ಮಾತು ಮುಗಿತಕ ಕೇಳ. ಹೇಳ್ರಪ್ಪ. ಹೆಚ್ಚ ಮಾತಾಡಿದೆ ಹೇಗಪ್ಪ? ರೊಕ್ಕ ಕೊಟ್ಟ ಕಳಿಸ್. ಆಯ್ತ್ರಿಯಪ್ಪ. ಸಾಹೇಬ್ರ ಬರ್ರಿ, ಎಲ್ಲ ಏನೈತೆ ಅಂತ ನೋಡಿಸ್ತು ಬರ್ರಿ. ಏ ತಲಾಟಿ, ನಿಮ್ದು 50,000ಕ್ಕೆ 1,00,000 ಕೊಟ್ಟ ಕಳಿಸ್ಬಿಡು. ಸಾಹೇಬ್ರ ಇನ್ಸ್ಪೆಕ್ಟರ್, ಸತ್ತಿಲ್ಲದೆ ನೀನು ಹಣ ಕೊಡುತ್ತವೆ. ನೀನು ಮಾಡುವ ಕೆಲಸ ಸಿದ್ಧೆಯಿಂದ ಮಾಡಿದರೆ ಇಡೀ ಕರ್ನಾಟಕಕ್ಕೆ ನೀನೇ SP. ಸಾಹೇಬ್ರ ಬರ್ರಿಯಪ್ಪ. ನಡೀತಲಾಟಿ ಹೋಗೋಣ. ಗೌಡ್ರೆ, ಕಾಕಿ ಬಟ್ಟೆ ಇತ್ತು ನಮ್ಮ ಕೈ ವಶಕ್ಕೆ ಬಿತ್ತು. ಪ್ರಸಂಗ ಬಿದ್ದರೆ ಕೈಲಾಸದ ಯಜಮಾನು ನೀವು ಆಗಿಬಿಡುತ್ತಾರೆ. ನಾಗರಾಜ್, ಖಾದಿ ಬಟ್ಟೆ ಯಜಮಾನರಷ್ಟೇ ಪ್ರಸಂಗ ಬಂದ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ನಾನು ಆಗ್ತೇನೆ. ಅದಕ್ಕ ನಿನ್ನಂತ ಸ್ನೇಹಿತನ ಸಹಕಾರ ಬಹಳ ಮುಖ್ಯ ಬೇಕು ನೋಡು ನಾಗರಾಜ್. ಗೌಡ್ರೆ, ಜಾತಿ ಮಠದಲ್ಲಿ ಬೇರೆ ಆದರೂ ಒಂದೇ ತಾಯಿ ಮಕ್ಕಳೆಂದು ತಿಳಿದುಕೋ. ಕೂಲಿ ಮಾಲೀಕರೆಂಬ ಭೇದ ಭಾವ ಇದ್ದರು ನಾವಿಬ್ಬರು ಸೋದರ ಮಕ್ಕಳೆಂದು ತಿಳಿದುಕೋ. ಒಂದು ವೇಳೆ ಒಟ್ಟಿನಲ್ಲಿ ಈ ನಮ್ಮ ಬಿಗಿ ಸಂಸಾರಕ್ಕೆ ಯೋಮನಾದರೂ ಕಂಡು ಹಾಕಿ ಕೊಳ್ಳಿಡಲು ಬಂದರೆ ಅದೇ ಬೆಂಕಿಯಲ್ಲಿ ಅವರನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತದೆ. ನಂಬಿಕೆ ತಾನೆ. ಒಪ್ಪಿದೆ ನಾಗರಾಜ್, ಈ ನಿನ್ನ ಮಾತಿಗೆ ಒಪ್ಪಿದೆ. ಇನ್ನು ಮುಂದೆ ನೀನು ನನ್ನ ಸ್ನೇಹಿತನಲ್ಲ, ನನ್ನ ಒಡ ಹುಟ್ಟಿದ ಸಹೋದರ. ತಲಾಟಿ ಹತ್ತಿರ 10 ಲಕ್ಷ ರೂಪಾಯಿ ತೆಗೆದುಕೊಂಡು ಫ್ಯಾಕ್ಟರಿಯಲ್ಲಿನ ಲೇಬರ್ಸ್ಗೆ ಪೇಮೆಂಟ್ ಮಾಡಿ ಬಾ. ನಮಸ್ಕಾರ ಗೌಡ. ಸುತ್ತಿಪ್ಪತ್ತಳ್ಳಿಯ ದೊಡ್ಡ ರೈತರು ಮಾನ್ಯ ಶಿವಣ್ಣವರು, ಬನ್ನಿ ಬನ್ನಿ. ಇರ್ಲಿ ಗೌಡ್ರೆ, ಇರ್ಲಿ. ಅಂದಂಗೆ ಬಂದ ವಿಷಯ ಹದಿಗೆಟ್ಟು ಹೋಗಿದೆ ಗೌಡ್ರೆ. 80,000 ಕಿಮ್ಮತ್ತಿನ ಬೆಳೆ ಬಾಳಿದ್ದು ಅಲ್ಲದೆ ಈ ವರ್ಷದ ಬೆಳೆ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನ ಪಡೆದ ನನ್ನ ಜೋಳದ ಗುಡಿಗೆ ಯಾರೋ ಸದ್ದಿರದೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ ಗೌಡ್ರ, ಸುಟ್ಟು ಹಾಕಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಅವರು ಸುಳಿವೇ ಸಿಗ್ತಾ ಇಲ್ಲ. ಅದಕ್ಕಾಗಿ ದೊಡ್ಡ ರೈತರಾದರೆ ನೀವು ಕ್ರಮಬದ್ಧವಾಗಿ ಕೆಲಸ ಮಾಡ್ತೀರಿ ಅಂತ ನಿಮ್ಮನೆ ನಂಬಿಕೊಂಡು ಬಂದಿದ್ರಿ.
ಶಿವಣ್ಣ, ಈ ವಿಷಯದ ಬಗ್ಗೆ ನಮಗೂ ಬಹಳ ಬೇಸರ ಐತೆ. ಇದನ್ನು ನೀ ಈ ರೀತಿ ಮನಸ್ಸಿಗೆ ಹಚ್ಕೊಂಡು ಹೇಳೋದ್ರಾಗ ನನಗೂ ಕೆಟ್ಟ ಅನಿಸ್ತೈತಿಪ್ಪ. ನೀ ಹೇಳೋಕ್ಕಿಂತ ಮೊದಲ ಇದರ ಬಗ್ಗೆ ಸರಿಯಾಗಿ ತನಿಖೆ ಮಾಡ್ರಿ ಅಂತ ಹೇಳಿ ನಮ್ಮ ಏರಿಯಾದ ಇನ್ಸ್ಪೆಕ್ಟರ್, ತಹಸೀಲ್ದಾರ್, ಜಿಲ್ಲಾಧಿಕಾರಿಗೂ ಸಹಿತ ಕಂಪ್ಲೇಂಟ್ ಮಾಡಿದ್ದೇನೆ. ಅಷ್ಟೇ ಯಾಕೋ, ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸುತ್ತಿಪ್ಪತ್ತಳ್ಳಿಯ ದೊಡ್ಡ ರೈತ ನನ್ನ ಆತ್ಮೀಯನಾದ ಶಿವಣ್ಣನ ಗೂಡಿಗೆ ಯಾವ ಹಲಕ ನನ್ನ ಮಗ ಬೆಂಕಿ ಇಟ್ಟಾನೋ ಆ ನನ್ನ ಮಗನ ಒತ್ತು ಒಳಗೆ ಹಾಕ್ರಿ ಅಂತ ಹೇಳಿ ನಮ್ಮ ಜಿಲ್ಲೆಯ ಹೆಸರಾಂತ ಮಂತ್ರಿಗಳು ಅವ್ರಿಗೆ ಸದಕ್ಕೆ ಹೋಗಿ ಪರ್ಸನಲ್ ಆಗಿ ಹೇಳಿ ಬಂದಿಲ್ಲ ಶಿವಣ್ಣ. ನೀ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಗೌಡ್ರಿ, ನಾ ನಿಮಗೆ ವಿಷಯ ತಿಳಿಸದೇ ಇದ್ದರು ಈ ಬಡವನ ಕೆಲಸ ಮಾಡಕತ್ತಿರಲ್ಲ, ನಿಮಗ ದೇವರೆನ್ನಲು ದೇವ ಮಾನವರೆನ್ನಲು. ಗೌಡ್ರೆ ಈ ಬಡವನ ಮೇಲೆ ನೀವು ಕರ್ಣಿ ತೋರಿದ್ದನ್ನು ನೋಡಿದ್ರ ಅಳುವ ಕೂಶಿನ ಬಾಯಾಗ ಮುತ್ತಿಟ್ಟಂಗಾಯ್ತು. ಅದಕ್ಕೆ ಬಲ್ಲವ್ರು ಹೇಳ್ತಾರು, ತುಂಬಿದ ಕೊಡ ಯಾವತ್ತೂ ತುಳುಕೋದಿಲ್ಲ ಅಂತ. ಊರ ಮುಂದಿನ ಬಾವಿ ನೀವು, ಮನೆಯ ನಡು ಗಂಬ ನೀವು, ನಮ್ಮೂರಿನ ಆರಾಧ್ಯ ದೈವ ನೀವು. ಗೌಡ್ರೆ ಈ ನಿಮ್ಮ ಉಪಕಾರವನ್ನು ನೋಡಿ ಆ ಮಲ್ಲಿಕಾರ್ಜುನ ನಿಮ್ಮ 100 ವರ್ಷ ಚೆನ್ನಾಗಿಟ್ಟಿರ್ಲಿ ಅಪ್ಪ. ಶಿವಣ್ಣ, ಈ ತಪ್ಪು ಮಾಡಬಾರ್ದಾಗಿತ್ತು. ಯಾಕಂದ್ರ ಅನ್ನ ಕೊಡು ರೈತ ದೇವರಿಗಿಂತ ದೊಡ್ಡವಂತ, ಮೇಲಾಗಿ ನೀ ನನಗಿಂತ ವಯಸ್ಸಿನಲ್ಲಿ ದೊಡ್ಡವ. ನೀ ನನ್ನ ಕಾಲಿಡಿದ ನನ್ನ ಮನಸ್ಸಿಗೆ ಬಹಳ ಬೇಸರ. ಇದು ನಾ ಏನು ಹೆಚ್ಚಿನ ಕೆಲಸ ಮಾಡಕತ್ತಿಲ್ಲ ಶಿವಣ್ಣ. ನಿಮ್ಮಂತವ್ರ ಕೆಲಸ ಮಾಡ್ಲಿ ಅಂತ ಹೇಳಿ ನಿಮ್ಮಂತ ಸುತ್ತ 20 ಹಳ್ಳಿ ರೈತರೆಲ್ಲ ಕೂಡಿ ನನ್ನ ಅಧ್ಯಕ್ಷನನ್ನ ಮಾಡಿ ಇಂಥ ದೊಡ್ಡ ಕುರ್ಚಿ ಮ್ಯಾಗ ಕುಣಿಸಿರ್ಲಿ ಅಂದಾಗ ಇದು ನಾ ಮಾಡ್ಲೇಬೇಕಾದ ಕೆಲಸ. ಇದನ್ನ ನೀ ಇಷ್ಟ ದೊಡ್ಡ ಮಟ್ಟಕ್ಕೆ ನಾನು ಏರ್ಸಿದ್ಲ್ಯಾ, ನನಗೆ ಬಹಳ ಮುಜುಗರ ಆಗಾಕತ್ತೈತ್ಲೆ ಶಿವಣ್ಣ. ಸಂತೋಷ ಗೌಡ್ರ, ಸಂತೋಷ. ಯಾಕಂದ್ರ 80,000 ಗೂಡು ಸುಟ್ಟು ಕಷ್ಟದಲ್ಲಿ ಕೈ ತೊಳೆದರು ನೀವಾಡುತ್ತಿರುವ ನುಡಿ ಕೇಳಿ ನನ್ನ ಹೃದಯದಾಗ ಸಂತೋಷದ ಸಾಗರ ಉಕ್ಕರಿಯಾಕತ್ತೈತ್ರಿ ಅಪ್ಪ, ಸಾಗರ ಉಕ್ಕರಿಯಾಕತ್ತೈತಿ. ಹೌದಪ್ಪ, ಉಕ್ಕತೈತಿ. ಉಕ್ಕುದೇನು ಮಾಡ್ತೈತಿ? ಹೃದಯದ ಅಟ್ಟ ಯಾಕ ನೆತ್ತಿಯಿಂದ ಪಾದ ತಕ ತಗದಗ 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 ಕೇಳಿ ಉಕ್ಕತೈತಿ. ಶಿವಣ್ಣ, ಇಷ್ಟೆಲ್ಲ ನಾ ಬಡವರಿಗಾಗಿ ಏನೆಲ್ಲ ಮಾಡಾಕತ್ತೀನಿ. ಬಡವ ಮುಂದೆ ಬರ್ಲಿ ಅಂತ ಹೇಳಿ ಸರ್ಕಾರ ವಿರುದ್ಧ ಹೋಗಿ ಬಡವರಿಗೆ ಸಾಲ ಸೌಲಭ್ಯಗಳನ್ನ ಕೊಡಿಸಿ ಬಡವ ಬದುಕಬೇಕಂತ ಹೋರಾಡಕತ್ತೀನಿ. ಆದ್ರೆ ಈ ಬಡ ಕುಣ್ಣಿಗಳು ನನ್ನ ವಿರುದ್ಧ, ಈ ರುದ್ರೇಗೌಡನ ವಿರುದ್ಧ ಮಾತಾಡಕತ್ತಾರ. ಇದು 4 ಲಕ್ಷಲೇದು, 4 ಲಕ್ಷಲೇದು. ಅದರಾಗ ನಿನ್ನ ತಮ್ಮ ನನ್ನ ಪ್ರತಿಯೊಂದು ಕಾರ್ಯಕ್ಕೂ ಒಳಗತ್ಯಾನ. ಅವನ್ನ ವಶಕ್ಕೆ ಹಾಕೋದು ಬಾಳತ್ತಲ್ಲ.
ಯಾಕೆ ಬಿಟ್ಟಿನಿ ಗೊತ್ತೈತೇನ? ನೀ ಸೊತ್ತು 20 ಹಳ್ಳಿಯಾಗ ದೊಡ್ಡ ರೈತ, ಮೇಲಾಗಿ ನನಗ ಬಾಳ ಆತ್ಮೀಯ, ಹಂಗ ತಿಳಿಸುಂಬಿಟ್ಟಿನಿ. ಅವಂಗೊಂದ್ ಸ್ವಲ್ಪ ತಿಳಿಸಿ ಬುದ್ಧಿ ಹೇಳ. ಈ ಹುಲಿ ದಾರಿಗೆ ಅಡ್ಡ ಬಂದ್ರ ಅವನ ನಮ್ಮೂರ ಉಸ್ಕಿನ ಹಳ್ಳದಾಗ ಗೌಡ್ರ ಶಿವಣ್ಣ ಮೊದ್ಲ ನಮಗ ಅವಳ ಹಲ್ಕಟ್ ನನ್ನ ಮಗ ಅದನ್ನ ಬಾಯಿ. ಅಲ್ಲ ನಿನ್ನ ತಮ್ಮಗಟ್ ಹೇಳ, ಅವನು ಎದ್ರಾಕೋಬಾರತ್ ಹೇಳ. ಆಯ್ತು ಗೌಡ್ರ, ನನ್ನ ತಮ್ಮನ ಮಾತು ಮನ್ಸಿಗೆ ಹಚ್ಕೋಬೇಡ್ರಿ. ಅವಾಗ ತಿದ್ದಿ ಸರಿಯಾಗಿ ಬುದ್ಧಿ ನಾ ಹೇಳ್ತೀನಿ ಅಪ್ಪ, ನಾ ಹೇಳ್ತೀನಿ. ಅಟ್ಟು ಮಾಡಿ ಶಿವಣ್ಣ, ಅಟ್ಟು ಮಾಡಿದೆ ಅಂದ್ರೆ ನೀ ಗದ್ಯ. ಆಯ್ತು, ಯಾಕಂದ್ರ ಹಿರಿಯರಾದ ನಾವು ನಮ್ಮ ಕರ್ತವ್ಯ ಮಾಡಲೇಬೇಕು. ಒತ್ತರು ಆಗಲಿ ಬುದ್ಧಿದ್ರು ಆಗಲಿ ಚಿಕ್ಕವರಿಗೆ ತಿದ್ದಿ ಬುದ್ಧಿ ಹೇಳಲೇಬೇಕು. ಗೌಡ್ರ, ಬಂದ ಕೆಲಸನೇ ಮರ್ತು ಬಿಟ್ಟೆ. ಏನು ಕೆಲಸ ಶಿವಣ್ಣ? ಗೂಡು ಸುಟ್ಟು ಕಷ್ಟದಲ್ಲಿ ಕೈ ತೊಳೆದೆ, ಕೊಡ್ತಕ್ಕ ಸಾಲೆಲ್ಲ. ಈಗ ನೀವು ಕರುಣೆ ತೋರಿ ಈ ಬಡವನಿಗೆ 10,000 ರೂಪಾಯಿ ಹಣ ಕೊಟ್ರ ಮುಂದೆ ಬಂದ ಬೆಳೆಯಲ್ಲಿ ನಿಮ್ಮ ಸಾಲನ ಬಡ್ಡಿ ಸಮೇತ ಕೊಟ್ಟು ಋಣಮುಕ್ತನಾಗ್ತೇನ್ರಿ ಪಾ, ಋಣಮುಕ್ತನಾಗ್ತೇನೆ. ಅವ್ರೆ ಒಟ್ಟ ಚಾನ್ಸ್ ಸಿಕ್ಕೈತ್ರಿ, ಮುಂದೆ ನಾ ಇರ್ತಾನೆ. ಒಟ್ಟ ಹೇ ಶಿವಣ್ಣ, 10,000 ರೂಪಾಯಿ ಸಲುವಾಗಿ ನೀನ್ ನನಗ್ ಕೇಳುದ? ಮಾತಿಗಮ್ ಹೇಳಾಕತ್ತೇನೆ ನೀನ್ ನನ್ನ ಆತ್ಮೀಯ ಅಂತೇಳಿ. ಅಷ್ಟರ ಮ್ಯಾಗು ನೀನ್ ನನ್ ಕೇಳುದಂದ್ರೆ ನನಗೆ ಕೆಟ್ಟ ಅನಿಸ್ತತ್ಲಿ. ಏ ತಲಾಟಿಯ, ಹೇಳ್ರಿಯಪ್ಪ. ಒಂದು ಮಾತು ಮಾತಾಡ್ಬೇಡ, ಅವಾಗ ಎಷ್ಟು ಬೇಕಾಟ ರೊಕ್ಕ ಕೊಟ್ಟು ಕಳಿಸ್ಬಿಡ. ಆಯ್ತ್ರಿ ಅಪ್ಪ. ಶಿವಣ್ಣ ಬಾ. ಹಾ ಶಿವಣ್ಣ ಶಿವಣ್ಣ ಬಾಯ್ ಬಾಯ್. ಸಾಲತ್ತ ತಿಳ್ಕೊಬೇಡಪ್ಪ. ಆಯ್ತು, ಇದ ಸಾಲದ ರೂಪದಾಗಿರೋ ಸರ್ಪ. ಇದನ್ನ ನೀ ನಡ್ಸ್ಕೊತ ಹೋಗ್ಯೋ ಓಡಿಸ್ಕೊತ ಹೋಗ್ಯೋ ನನಗ್ ಗೊತ್ತಿಲ್ಲ. ಇದನ್ನ ಸರಳವಾಗಿ ನೀ ನಮ್ಮ ಗೌಡನ ಮನಿ ತಕ್ಕ ಸರಳ ಬತ್ತ ಅಂದ್ರ ಸರಿ ಸರ್ಪವಾಗಿ ಉಳಿತೈತಿ. ಇಲ್ಲ ಮುಂದಿನ ಜಾಯಮಾನದ ನಿನ್ನ ಕಾಳಿಂಗ ಸರ್ಪವಾಗಿ ಕುಕ್ಕುತ್ತ. ತಲಾಟಿಯವರ ಕಚ್ಚುತ್ತಿದೆ ಹಾಗೆ ಎಚ್ಚೆತ್ತು ಸರ್ಪದ ಜೊತೆ ಕೆಲಸ ಮಾಡಿ ಬಂದ ದಾರಿಗೆ ಅದನ್ನ ಸರಬೈ ಕಲ್ಸ್ಕೊಡ್ತೀನಿ. ನೀವೇನು ಚಿಂತೆ ಮಾಡಬೇಡ್ರಿ. ಆಯ್ತ್ರಿ ಅಪ್ಪ. ಹಂಗಾರ ಇಲ್ಲಿ ಒಂದು ಸೈ ಮಾಡ. ನೀವೆಂತ ಪುಣ್ಯವಂತರು. ಬಡವರನ್ನ ಕಂಡ್ರ ಕಣ್ಣೀರು ಸುರಿಸೋ ನಿಮಗ ಆ ದೇವರು 100 ಕಾಲ ಚೆನ್ನಾಗಿಟ್ಟಿರ್ಲಿ ಅಪ್ಪ, ಚೆನ್ನಾಗಿಟ್ಟಿರ್ಲಿ. ಯಾಕಂದ್ರ ಕರುಣೆಯ ಸಾಗರ ನೀವು, ಕರುಣೆಯ ಕರುಣಾಮೂರ್ತಿ ನೀವು, ದಯವಂತ ದೇವರು ನೀವು. ಆಯ್ತ್ರಿ ಅಪ್ಪ, ನಿಮ್ಮನ್ನು ವರ್ಣನೆ ಮಾಡಕ ನನ್ನ ಹತ್ರ ಪದಗಳಿಲ್ಲೋ ಯಪ್ಪ, ಪದಗಳಿಲ್ಲ. ಈ ಬಡವನ ಮೇಲೆ ಕರುಣೆ ತೋರಿಸಿದ್ದಕ್ಕ ಈ ಬಡವನ 100 ಕೋಟಿ ನಮಸ್ಕಾರಗಳಪ್ಪ. ನಾ ಬರ್ತೀನಿ. ಏ ತಲಾಟಿಯ, ಹೇಳ್ರಿಯಪ್ಪ. ನನಗೆ ಒಂದು ವಿಷಯ ತಿಳಿಲಿಲ್ಲ. ಹೇಳ್ರಿ. ಈ ಮಗ ಅದಲ್ಲ ಶಿವ್ಯ, ಹೌದ್ರಿಪ್ಪ. ಏನಿಟ್ಟು ಚಲೋನ ಅದಾನೋ ಏನ್ ನನ್ನ ಮುಂದಿಟ್ಟು ನಾಟಕ ಮಾಡ್ತಾನೋ? ನಾಟಕ ಮಾಡಕತ್ತಾವ ಅವ ಏನ? ಸರ್ತಿಗೊಮ್ಮೆ ಕಾಲು ಬೀಳ್ತಾನ ಮಗ. ಇರ್ರಿ, ಕಾಲು ಬಳಕ ಒಂದು ಕಾರ್ ಐತಿ ಮುಂದೆ. ನೀವು ಹೇಳುದ ಹೆಚ್ಚ, ನಾ ಕೇಳುದ ಹೆಚ್ಚ. ನಾ ಅದನ್ನ ನಾ ಇರುತ್ತಕ್ಕ ನೀವು ಅನ್ಸ್ಬೇಡ್ರಿ ಅಷ್ಟ ನಿಮ್ಮನ್ನ. ಇದೇ
ಇದು ಒಂದು ಗಳಿಗೆಗಾಗಿ ಕಾಯತಕ್ತೀನಿ ವಿಷಯ. ಯಾವಾಗ ನೀ ನನ್ನ ಕೈಯಾಗ ಸಿಗುತ್ತಿ, ಇದು ಒಂದು ಕ್ಷಣಕ್ಕಾಗಿ. ಹುಲಿ ತಾನಾಗೆ ಬಂದ ಬೋನಿಗೆ ಬಿದ್ದಂಗ ಇವತ್ತು ನೀನಾಗೆ ಬಂದ ಸೈ ಮಾಡಿ ನನ್ನ ರೂಟ್ ಕ್ಲಿಯರ್ ಮಾಡಿ ಹೋದೆ. ಹೋಗ್ಲೇ ಮಗನ ಹೋಗ. ಇವತ್ತು ನಾ ನಿನಗೆ ಕೊಟ್ಟಿರೋ 10,000 ರೂಪಾಯಿ ನಿನ್ನ ಮನೆತನ ನಡೆಸಿದಕ್ಕಲ್ಲ, ಹಣದ ರೂಪದಾಗಿರೋ ಆ ಸರ್ಪ ನಿನ್ನ ಮನೆತನ ಹೊತ್ತು ಒಂದರ ಮೇಲೊಂದಂತೆ ನಿನ್ನ ಇಡೀ ಆಸ್ತಿಯನ್ನ ಗುಡ್ಡೆ ಹಾಕಿ ಬೆಟ್ಟದ ಆಕಾರವಾಗಿ ಬೆಳೆದ ನಿಂತಿರುವ ಕೊಬ್ಬಿದ ನಿನ್ನ ತಮ್ಮ ಶಕ್ತಿ ಅವನ ಎದೆಯ ಮ್ಯಾಗತ್ತ ಎತ್ತ ನಿನ್ನೆಡೆ ಸರ್ವಾಸ್ತಿಯನ್ನ ಸುಟ್ಟಾಕಿ ನಿನ್ನ ಬೀದಿಗೆ ತಂದ ಭಿಕ್ಷೆ ಬೇಡ ಕಚ್ಚದಿದ್ರ ನನ್ನ ಹೆಸರು ಅದನ್ನ ನಾ ಹೇಳಲ್ಲ, ನನ್ನ ಜನ ಹೇಳ್ತಾರ. That is ರುದ್ರೇಗೌಡ.